ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಿಮ್ಮೆಲ್ಲರ ಜೊತೆ ಒಂದು ಸ್ಪೆಷಲ್ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ಏನಪ್ಪ ಅಂತಂದ್ರೆ ಇವತ್ತು ನನ್ನ ಮುದ್ದು ರಾಜ್ಕುಮಾರನ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಶ್ರೀನೇ ಇದು 3ನೇ ವರ್ಷದ ಹುಟ್ಟುಹಬ್ಬದ ಸೆಲೆಬ್ರೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನೋಡ್ರಿ ಆಲ್ರೆಡಿ ಈಗ 3 ಇಯರ್ಸ್ ದೊಡ್ಡವಾದ ನನ್ನ ಮಗ ಅನ್ಸತ್ತಿಲ್ಲ. ಸೊ ಎಷ್ಟು ಜಲ್ದಿನ ದೊಡ್ಡವಾಗ್ಯಾನ ಅಂಥೇಳಿ 3 ವರ್ಷ ಕಂಪ್ಲೀಟ್ ಆಯಿತು. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಐತೆ ನೋಡ್ರಿ ನಮ್ಮ ಹೀರೋ ಫುಲ್ ರೆಡಿಯಾಗಿ ಫೋಟೋಶೂಟ್ ಮಾಡ್ಕೊಳಕತ್ತಾನ ಹೊರಗಡೆ. ನಮ್ಮ ನಿತೀಶ್ ಅವರು ಫೋಟೋ ತೆಗಿಯಕತ್ತಾರ, ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಅವರು. ಹಾಯ್ ಮಾಡತ್ತ ನೋಡ್ರಿ ನಮ್ಮ ಮುದ್ದು ರಾಜ್ಕುಮಾರ. ನಮ್ಮ ನಿತೀಶ್ ನೋಡ್ರಿ ಯಾವಾಗೂ ನಮ್ಮ ಮನ್ಯಾಗ ಅವ್ನ ಕಡೆ ನಾವು ಫೋಟೋ ತೆಗೆಸ್ಕೋತೀವಿ, ಅಷ್ಟು ಭಾರಿ ತೆಗಿತಾನ. ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಅಂತ ಹೇಳ್ಬೋದು. ನಿತೀಶ್ ಅಂದರೆ ನಮ್ಮ ತಮ್ಮನ ಫ್ರೆಂಡ್ ನೋಡ್ರಿ ಅವನು. ನನಗೂ ತಮ್ಮನೇ, ಭಾರಿ ಒಂದು ಒಳ್ಳೆ ಹುಡುಗ ಅಂತ ಹೇಳ್ಬೋದು. ಸೊ ನಮ್ಮ ಮನೆಗೆ ಏನಿದ್ರು ನಾವು ಫಿಕ್ಸ್ ನಮ್ಮ ನಿತೀಶಕ್ಕೆ ಕರೀತೀವಿ ಎಲ್ಲದಕ್ಕೂ. ಸೊ ಈಗ ಅವನು ಫೋಟೋಶೂಟ್ ಮಾಡತ್ತ ನಮ್ಮ ಪಾಪಂದು. ಮತ್ತು ಇನ್ನೊಂದು ಇವತ್ತಿನ ವಿಡಿಯೋ ಒಳಗೆ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ಈ ನಮ್ಮ ಮಗನ ಬರ್ತಡೇ ಒಳಗೆ ನಿಮ್ಮೆಲ್ಲರಿಗೂ ನಾನು ನಮ್ಮ ಲಕ್ಷ್ಮೀನ ತೋರ್ಸಾತೀನಿ ನೋಡ್ರಿ. ಮದ್ವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮನೆ ಲಕ್ಷ್ಮೀನ ನಿಮ್ಗೆ ತೋರ್ಸಾಕತ್ತೀನಿ. ಮದ್ವೆ ವ್ಲಾಗ್ಸ್ನ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಸೊ ಆದರೂ ಫಸ್ಟ್ ವ್ಲಾಗ್ ಒಳಗೆ, ಬರ್ತಡೇ ವ್ಲಾಗ್ ಒಳಗೆ ನಿಮ್ಗೆ ನಮ್ಮ ಮನೆ ಸೊಸಿನ ತೋರಿಸ್ಕೊಡತ್ತೀನಿ ನೋಡ್ರಿ. ಇಲ್ಲಿ ಇಬ್ಬರು ಕಪಲ್ಸ್ ಫೋಟೋಶೂಟ್ ಮಾಡ್ಕೊಳಕತ್ತಾರ ಆಫ್ಟರ್ ಮ್ಯಾರೇಜ್. ಇನ್ನು ಮದ್ವೆ ವ್ಲಾಗ್ಸ್ ಎಲ್ಲನೂ ಬಾಕಿ ಅದಾವ್ರಿ. ಈಗ ನೆಕ್ಸ್ಟ್ ಈ ಬರ್ತಡೇ ವ್ಲಾಗ್ ಆಗ ನಾನು ಒಂದೊಂದಾಗಿ ಎಲ್ಲ ವಿಡಿಯೋಸು ಶೇರ್ ಮಾಡ್ಕೋತ ಹೋಗ್ತೀನಿ. ಸೊ ಯಾಕಿನ್ನ ಇಷ್ಟು ತಡ ಮಾಡತ್ತೀರಿ, ವಿಡಿಯೋ ಯಾಕೆ ಹಾಕತ್ತಿಲ್ಲ ನನಗೆ ಕಮೆಂಟ್ ಮಾಡತ್ತೀರಿ, ಇನ್ಸ್ಟಾಗ್ರಾಮ್ ಒಳಗೂ ಬಂದು ಕೇಳತ್ತೀರಿ. ಸೊ ಏನಪ್ಪ ಅಂತಂದರೆ, ಈಗ ನಾನು ಒಳಕಲ್ ಪೂಜೆದೆಲ್ಲನೂ ಪ್ರಿಪೇರಿಂಗ್ ಅದು ಇದು ವಿಡಿಯೋ ಹಾಕಿದೆ ಅಂದರೆ ಮದ್ವೆ ಗ್ಯಾಪ್ ಆಗಿಬಿಡ್ತಾವ್ರಿ. ಮದ್ವೆ ವಿಡಿಯೋಸ್ ನಮ್ಮ ಕಡೆ ಜಾಸ್ತಿ ಇಲ್ಲ, ಎಲ್ಲ ವಿಡಿಯೋಗ್ರಾಫರ್ ಕಡೆ ಅದಾವ. ಹಾಗಾಗಿ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ಅವ್ರ ಕಡೆ ಅದಾವಲ್ರಿ. ಸೊ ಅವರು ಬೇರೆ ಊರಿಗೆ ಹೋಗ್ಯಾರಂತ, ಅದೇ ಕಾರಣಕ್ಕೆ ನಾನು ವಿಡಿಯೋ ಹಾಕಕತ್ತಿಲ್ಲ ಮದ್ವೆವು. ನನ್ನ ಮೊಬೈಲ್ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ಅಂಥೇಳಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಮದ್ವೆವೆಲ್ಲ. ಹಾಗಾಗಿ ಕಂಪ್ಲೀಟಾಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ಯಾವುದೇ ವಿಡಿಯೋಸ್ ಹಾಕಕತ್ತಿಲ್ಲ. ಸೊ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಆದಷ್ಟು ಜಲ್ದಿನೇ ಈಗ ಈ ಬರ್ತಡೇ ವ್ಲಾಗ್ ಮುಗಿದ ಕೂಡಲೇ ಎಲ್ಲನೂ ಮದ್ವೆ ವ್ಲಾಗ್ಸ್ ಒಂದೊಂದೇ ಹಾಕೋತ ಹೋಗ್ತೀನಿ. ಆ್ಯಂಡ್ ಅವ್ರ ವಿಡಿಯೋಗ್ರಾಫರ್ ಹತ್ರನೂ ನಾನು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ತೊಗೊಂಡು ಹಾಕ್ತೀನಂತ ನೋಡಿರಿ. ನಮ್ಮ ಲಕ್ಷ್ಮಿ ಮದ್ವೆ ಆದಮೇಲೆ ನಿಮ್ಮೆಲ್ಲರ ಮುಂದೆ ಫಸ್ಟ್ ಟೈಮ್ ತೋರ್ಸಾಕತ್ತೀನಿ. ಆ್ಯಂಡ್ ಬರ್ರಿ ಇವತ್ತಿನ ಬರ್ತಡೇ ವ್ಲಾಗ್ ಹೆಂಗೆ ಇರ್ತದಂತ ನೋಡೋಣ. ಆ್ಯಂಡ್ ಇವತ್ತಿನ ಬರ್ತಡೇ ನಮಗೂ ಸ್ಪೆಷಲ್ ಸರ್ಪ್ರೈಸ್ ಅಂತ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ನಮ್ಮ ತಮ್ಮ ಸರ್ಪ್ರೈಸ್ ಕೊಟ್ಟ ನಮಗೆ. ಹೊರಗಡೆ ಇವೆಂಟ್ ಇರ್ತಿತ್ತಲ್ಲ, ಸೊ ಅಲ್ಲಿ ಹೋಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಕತ್ತೀವಿ. ನಮಗೂ ಗೊತ್ತಿರಲಿಲ್ಲ. ಸೊ ನಮ್ಮ ತಮ್ಮ ಪ್ರಿಪೇರ್ ಮಾಡ್ಯ ನೋಡ್ರಿ ಎಲ್ಲನೂ. ಬಿಜಾಪುರ ಒಳಗೆ ಮಾಡೋರು ಇದ್ವಿ, ಬಟ್ ನಮ್ಮ ತಮ್ಮ ಭಾಳ ಫೋರ್ಸ್ ಮಾಡಿ ಒಟ್ಟರು ಕರೆದ್ರು, ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಬಾತ. ಬಟ್ ಫುಲ್ ದೊಡ್ಡ ಸರ್ಪ್ರೈಸ್ ನೋಡ್ರಿ. ಮಸ್ತ್ ಡೆಕೋರೇಷನ್ ಮಾಡಿ ಬರ್ತಡೇ ಸೆಲೆಬ್ರೇಷನ್ ಮಾಡತ್ತಾನ ಅಳಿಯಂದು. ಆ್ಯಂಡ್ ಇದು ನಮ್ಮ ತಮ್ಮನೇ ಹೇಳಿದ್ ನೋಡ್ರಿ, ಕೇಕ್ ಟ್ರೈನಿಂದು. ನನ್ನ ಮಗನಿಗೆ ಟ್ರೈನ್ ಅಂದ್ರೆ ಭಾಳ ಇಷ್ಟ ರೀ, ಫೇವ್ರೇಟ್ ಅವ್ನ ಟ್ರೈನ್. ಹಾಗಾಗಿ ಈ ಸಲ ಅವ್ನಿಗಿಷ್ಟ ಅಂಥೇಳಿ ಟ್ರೈನಿನ ಕೇಕೇ ಮಾಡಿಸಿದ್ರು. ಮಸ್ತಾಗಿ ಬ್ಯೂಟಿಫುಲ್ಲಾಗಿ ಕಾಣಕತ್ತಿತ್ತು ನೋಡ್ರಿ. ನನ್ನ ಮಗನ ಫುಲ್ ಖುಷಿಯಾಗಿಬಿಟ್ಟ ಟ್ರೈನ್ ನೋಡಿ, ಟ್ರೈನಿನ ಕೇಕ್ ನೋಡಿ. ಬರೀಗ ಸೆಲೆಬ್ರೇಷನ್ ಮಾಡೋಣ ಅಂತ. ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ ಮನೆಗೆ ಹೋಗೋವರೆಗೂ ಎಲ್ಲ ಶೇರ್ ಮಾಡ್ಕೋತೀನಿ. ನಮ್ಮ ರಿಲೇಟಿವ್ಸ್ಗೆ ಒಂದು ಭಾಳ ಜನಕ್ಕೇನು ಕರೆದಿದ್ದಿಲ್ಲ ರೀ. ನಮ್ಮ ಲಕ್ಷ್ಮಿ ಕಡೆದವ್ರಿಗೆ ಅವ್ರ ಮಾಮ ಮಾಮಿಯವ್ರು ಆಗಿರ್ಬೋದು, ಅಕ್ಕ ಮಾಮ, ಆಮೇಲೆ ನಮ್ಮ ತಮ್ಮನ ಫ್ರೆಂಡ್ಸ್, ನಮ್ಮ ಆಂಟಿ ಅಂಕಲ್, ಇಷ್ಟೇ ಜನಕ್ಕೆ ಕರೆದಿದ್ದೀವಿ ನೋಡ್ರಿ. ಭಾಳ ಜನಕ್ಕೇನು ಕರೆದಿದ್ದಿಲ್ಲ. ಸಣ್ಣದು ಸೆಲೆಬ್ರೇಷನ್ ಮಾಡಾಕತ್ತೀವಿ ಅಂಥೇಳಿ. ಡೆಕೋರೇಷನ್ನು ಮಸ್ತಾಗಿತ್ತು. ಸೊ ಥ್ಯಾಂಕ್ ಯು ಸಮು, ಮಸ್ತಾಗಿತ್ತು ಎಲ್ಲ. ಆ್ಯಂಡ್ ಮಮ್ಮಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗನ ಬರ್ತಡೇ 3 ವರ್ಷದ್ದು ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಾಕತ್ತೀವಿ.
ಅಣ್ಣ ಹಾಡ್ರಿ ಹಾಡ್ರಿ ಇನ್ನೊಂದ್ಸತಿ ಹಾಡ್ರಿ ಓಕೆ ಫ್ರೆಂಡ್ಸ್, ನೋಡ್ರಿ ಈಗ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮನೆ ಕಡೆ ಹೊಂಟಿವಿ ಎಲ್ಲರೂ ಸೇರಿ. 7 ಗಂಟೆಗೆ ಹೋಗಿದ್ವಿ. 7 ಗಂಟೆಯಿಂದ 9:30 ತನಕ ಬರ್ತಡೇ ಸೆಲೆಬ್ರೇಷನ್ ಮುಗಿಸಿದ್ವಿ ಹಾಲ್ ಒಳಗೆ. ಈಗ ಮನೆಗೆ ಹೊಂಟಿವಿ ನೋಡ್ರಿ ಊಟಕ್ಕೆ. ಮಮ್ಮಿ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ರು, ನಾನ್ ವೆಜ್ ಅಡುಗೆ. ಸೊ ಹಂಗಾಗಿ ಈಗ ಎಲ್ಲರೂ ಮನೆಗೆ ಹೋಗಿ ಊಟ ಮಾಡ್ತೀವಿ. ಬಂದ ಕೂಡಲೇ ನೋಡ್ರಿ ನಮ್ಮ ಲಕ್ಷ್ಮಿ ಆರತಿ ಮಾಡತ್ತಾಳ. ಆರತಿ ಮಾಡಿ ಅವ್ರ ಕಡೆ ಎಲ್ಲ ಚುರುಮುರಿ ಚಾಕ್ಲೇಟ್ ಈ ಥರ ಎರಿತಾರತ್ತ. ಸೊ ಹಂಗಾಗಿ ಎರ್ಯಾಕತ್ತಾಳ. ನಾವು ಈಗ 5 ಜನ ಸೇರಿ ಆರತಿ ಮಾಡ್ತೀವಿ. ಆರತಿ ಪ್ರಿಪೇರ್ ಆಗ್ಯಾರ ಅಲ್ಲಿ ಎಲ್ಲ ಡೆಕೋರೇಷನ್ ಇಕ್ಕಿಂದರೆ ಅವ ಅಲ್ಲಿ ಆಡಾಕ್ತಿದ್ದ ಅಲ್ಲಿ ಇಲ್ಲ ಎಲ್ಲಾರು ಇಲ್ಲೇ ಬಂದೇಳ. ಅವನು ಇಲ್ಲೇ ಇಲ್ಲೇ ಅದ ನಮ್ಮ ಜೋಡಿನ ಅದಾನ. ಇಲ್ಲಿ ಮಾತಾಡ ಇಲ್ಲೇ ಮಾತಾಡ ಇಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಶಾಂತ ಆಗ್ತೈತಿ ನ್ಯಾಯ ಮಾಡಿ. ಸೊ ನೋಡ್ರಿ ಈಗ ಆರತಿ ಎಲ್ಲ ಮುಗಿಸಿ ಇಲ್ಲಿ ಊಟಕ್ಕೆ ಕೊಡಾಕತ್ತಾಳ ನಮ್ಮ ಲಕ್ಷ್ಮಿ ಎಲ್ಲರಿಗೂ. ಎಲ್ಲ ಅಡುಗೆ ಮಾಡಿ ಹೋಗಿತ್ತು ಅಂತ ಹೇಳಿದ್ವಲ್ಲ, ಎಲ್ಲರೂ ಸೇರಿ ಮಮ್ಮಿ ಅಡುಗೆ ಮಾಡಿದ್ರು, ಎಲ್ಲರೂ ಹೆಲ್ಪ್ ಮಾಡಿದ್ವಿ. ನಾನ್ ವೆಜ್ ಮಾಡಿದ್ರು ನೋಡ್ರಿ, ಚಿಕನ್ ಮಾಡಿದ್ರು ಆ್ಯಂಡ್ ಮಸಾಲೆ ರೈಸ್ ಆಗಿರ್ಬೋದು, ಆಮೇಲೆ ಚಪಾತಿ, ರೊಟ್ಟಿ, ಜಾಮೂನು. ಸೊ ಎಲ್ಲ ಥರ ವೆರೈಟಿ ಅಡುಗೆ ಮಾಡಿದ್ರು. ಕಡಕ್ ರೊಟ್ಟಿ ಈಗ ಊಟ ಕೊಡಾಕತ್ತಾರ್ರಿ. ಎಲ್ಲ ನಮ್ಮ ಲಕ್ಷ್ಮಿ ಓಡಾಡಿ ಊಟ ಕೊಡಾಕತ್ತಾಳ. ಆ್ಯಂಡ್ ಪಾಪ ನೋಡ್ರಿ ಲಕ್ಷ್ಮಿಗೂ ಆರಾಮಿದ್ದಿದ್ದಿಲ್ಲ. ಒಂದು 4 ದಿವಸ ಪಾಪಕ್ಕಿಗೂ ಆರಾಮಿದ್ದಿದ್ದಿಲ್ಲ. ಆದರೂ ಶ್ರೀನೇನ್ ಬರ್ತಡೇಕ್ಕೆ ಫುಲ್ ಓಡಾಡದ್ಲು. ಎಲ್ಲರಿಗೂ ಊಟಕ್ಕೆ ಅಕ್ಕಿನೇ ಕೊಟ್ಲು. ಸೊ ಇವತ್ತಿನ ಬರ್ತಡೇ ಸೆಲೆಬ್ರೇಷನ್ ಈ ರೀತಿಯಾಗಿ ನಾವು ಮಾಡಿದ್ವಿ ನೋಡ್ರಿ. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಈಗ ನಮ್ಮ ತಂಗಿಗಳವರು ಎಲ್ಲರೂ ಊಟ ಕೊಡಾಕತ್ತಾರೆ ಎಲ್ಲರಿಗೂ. ಹೊರಗಡೆ ಇವ್ರದಾಗನೇ ನಮ್ಮ ತಮ್ಮನ ಫ್ರೆಂಡ್ಸ್ ಅದ ನೋಡ್ರಿ. ಸೊ ಇಷ್ಟು ಜನ ಎಲ್ಲರೂ ಊಟ ಮಾಡಿದ್ರೆ ಆಯಿತು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಇವತ್ತು ಬರ್ತಡೇ ಬ್ಲಾಗ್ನ ಶೇರ್ ಮಾಡ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಐತಿ ಫ್ರೆಂಡ್ಸ್. ಇವನು ನೋಡ್ರಿ ನಿತೀಶ್, ಅವನೇ ವ್ಲಾಗ್ ಎಂಡ್ ಮಾಡಕತ್ತಾನ, ಕೇಳಿಸ್ಕೊರಿ ಎಲ್ಲರೂ. ಆ್ಯಂಡ್ ಇವನು ವ್ಲಾಗರ್ ನಿತೀಶ್ ಅಂಥೇಳಿ. ಇವನ ಚಾನಲ್ಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಪಾಪ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಸ್ ಎಲ್ಲ ಹಾಕ್ತಾನೆ. ಸೊ ಅವನಿಗೂ ಸಪೋರ್ಟ್ ಮಾಡಿರಿ. ಬರ್ರಿ ಅವನೇ ವ್ಲಾಗ್ ಎಂಡ್ ಮಾಡ್ತಾನೆ, ನೋಡಾತ್ರಿ ಅಂತ. ನಿತೀಶ್ ಅಣ್ಣ ನಂಗೆ ಗೊತ್ತಿಲ್ಲ, ಹಂಗೆ ಬರ್ತಿ. ಬರ್ಡೇ ಸೆಲೆಬ್ರೇಷನ್ ಮಾಡಿ ಎಲ್ಲ ಹುಡುಗರು ಸುಸ್ತಾಗ್ಬಿಟ್ಟಿವಿ. ಅದಕ್ಕೆ ಚಿಲ್ ಮಾಡತ್ತಿಲ್ಲ, ಅವ್ರ ಹುಡುಗಿ ಜೊತೆ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಕ್ಯಾಮ್ರಾಮ್ಯಾನ್ ಆದಂತ ನೇಹಾ, ಅದು ಮುಂದಾದ ನಾವು ನಿತೀಶ್. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲಿ ಕಮೆಂಟ್ ಮಾಡಿ ಬರ್ಡೇ ಲಾಗ್ ಹೆಂಗೆ ಕಮೆಂಟ್ ಮಾಡ್ರಿ. ಎಲ್ಲರೂ ಮಿಸ್ ಮಾಡಬೇಡಿ.